ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಹೆಂಗೆ ಗೊತ್ತಾ, ಕಾಫಿ ಕುಡಿತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ ಇರಬೇಕು ಅನಿಸುತ್ತೆ. ನಾನು ಚಿಂಟು ಊಟನ 12:30ಗೆ ಮಾಡಿಬಿಟ್ವು. ಸೊ ಹಾಗಾಗಿ ಈಗ ಕಾಫಿ ಕುಡಿತಾ ಇದ್ದೀನಿ. ಇವತ್ತೇನು ಗೊತ್ತಾ, ಅಮ್ಮ ಮಗ ಇವತ್ತು ನೂಡಲ್ಸ್ ಮಾಡ್ಕೊಂಡು ತಿಂದ್ವು. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಧ್ಯಾಹ್ನಕ್ಕೆ ನೂಡಲ್ಸು, ರಾತ್ರಿಗೆ ನೋಡಬೇಕು ಏನು ಅಂತ ಗೊತ್ತಿಲ್ಲ. ಸೊ ರೈಟ್ ನಾವು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಈಗ ಕಾಫಿ ಕುಡಿತಾ ಇದ್ದೀನಿ. ನಿಮಗೂ ಬೇಕಾ? ಸ್ಟ್ರಾಂಗ್ ಕಾಫಿ ಬಿಸಿ ಬಿಸಿದು. ಬೆಳಗ್ಗೆ ಮಾಡ್ಕೊಂಡಿದ್ದೆ, ಅಷ್ಟು ಚೆಂದ ಇರಲಿಲ್ಲ, ಅದಕ್ಕೇ ಇವಾಗ ಮಾಡಿಕೊಂಡೆ. ಗೈಸ್, ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಆ್ಯಕ್ಚುಲಿ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದಾಗಿತ್ತು. ಸೊ ಇವಾಗ ನೂಡಲ್ಸ್ ಮಾಡೋ ಟೈಮಿಗೆ ನಿಮಗೆಲ್ಲ ಯಾಕೆ ನಾನು ನೂಡಲ್ಸ್ ಮಾಡೋದನ್ನ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಗೈಸ್, ಇವತ್ತೇ ಫಸ್ಟು ನಾವು ನೂಡಲ್ಸ್ ಮಾಡ್ತಾ ಇರೋದು. ಐ ಮೀನ್ ಅಕ್ಕ ನೂಡಲ್ಸ್ ಮನೇಲಿ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಅಕ್ಕ ನೂಡಲ್ಸ್ ಹೆಂಗೆ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ಆಕ್ಚುಲಿ ಅದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಯೋ ಇಲ್ವೋ ಅವೆಲ್ಲ ಚೆಕ್ ಮಾಡ್ಕೊಂಡು ತಿನ್ನೋಣ ಅಲ್ಲ. ಬನ್ನಿ ಗೈಸ್, ಅಕ್ಕ ನೂಡಲ್ಸ್ ಮಾಡೋದು ತುಂಬಾ ಈಸಿ. ಅಂಗಡಿಯಿಂದ ಒಂದು ಅಕ್ಕ ನೂಡಲ್ಸ್ ಪ್ಯಾಕ್ ತಗೊಂಬನ್ನಿ. ಆಮೇಲೆ ಅದನ್ನ ಬಿಸಿನೀರಲ್ಲಿ ಬೇಯಿಸಿ ಗೈಸ್. ನಿಮ್ಗೆ ಬೆಂದಿರೋದು ಗೊತ್ತಾಗುತ್ತೆ ಅಲ್ಲ, 6 to 7 minutes. ಅದಾದ್ಮೇಲೆ ಸೊ ಅದನ್ನ ಸೋರ್ಸಾದ್ಮೇಲೆ ಒಂದ್ಸಲ ತಣ್ಣೀರಲ್ಲಿ ವಾಶ್ ಮಾಡಿ, ಲೈಕ್ ಮತ್ತೆ ಸೋರಿಸಿ, ಆಮೇಲೆ ಅದು ಉದುದ್ರಾಗಿರುತ್ತೆ. ಸೊ ಅದರಿಂದ ನೀವು ನೂಡಲ್ಸ್ನ ಮಾಡಬೇಕು. ನೂಡಲ್ಸ್‌ನ ಬೇಯಿಸ್ಕೊತೀವಲ್ಲ, ಆವಾಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನೂಡಲ್ಸ್ ಉದ್ದುದ್ರಾಗಿ ಬರುತ್ತೆ. ಗೈಸ್, ಇವತ್ತು ಚಿಂಟು ಅಕ್ಕ ನೂಡಲ್ಸ್ ಮಾಡ್ತಾ ಇದ್ದಾನೆ. ಚಿಂಟು ಚಿಂಟು ಇಸ್ ಡೂಯಿಂಗ್ ಇಟ್. ಎಸ್, ಅದಾದ್ಮೇಲಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ. ಗೈಸ್, ನಾವ್ ಯಾವ ಯೂಟ್ಯೂಬು ನೋಡಿಲ್ಲ, ಏನು ನೋಡಿಲ್ಲ. ಹಂಗೆ ನಮಗೆ ಹೆಂಗ್ ಗೊತ್ತಲ್ಲ ಹಂಗೆ ಮಾಡ್ತಾ ಇದೀವಿ. ನೋಡೋಣ ಅಂತ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದೇ ಬಾಣ್ಲಿ ಇಟ್ಟೆ. ಸೊ ಅದ್ರಲ್ಲೇ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ಮಾಮೂಲಿ ಒಗ್ಗರಣೆ ಹಾಕೋದು, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಹೀಗೆ ಎಲ್ಲದನ್ನು ಹಾಕೋದು. ಆಮೇಲೆ ಇರುತ್ತವಲ್ಲ ಮಸಾಲ, ಗರಂ ಮಸಾಲ, ದೆನ್ ಧನಿಯಾ ಪೌಡರು, ಆಮೇಲೆ ಚಿಲ್ಲಿ ಪೌಡರು, ಆಮೇಲೆ ಎಲ್ಲ ಪೇಸ್ಟ್‌ಗಳು ಎಲ್ಲದನ್ನು ಹಾಕೋದು. ಸೋಯಾ ಸಾಸು ಮತ್ತೆ ವೆನೆಗಾರು ಎಲ್ಲಾನು ಹಾಕಿ, ಈಗ ನೋಡಿ ಫೈನಲ್ ಆಗಿ ನೂಡಲ್ಸ್ ರೆಡಿ ಮಾಡಿ ತಂದಿದ್ದೀವಿ. ತಿನ್ನೋದೊಂದೇ ಬಾಕಿ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಇದು ನೋಡಿ, ಕಷ್ಟಪಟ್ಟು ಮಾಡಿದ್ದಾನೆ, ಈಗ ಕುತ್ಕೊಂಡು ತಿಂತಾನೆ. ಹೇಗಿದೆ? ಟೇಸ್ಟ್ ಮಾಡು. ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ಲ, ಯಮ್ಮಿ ಯಮ್ಮಿ ಅನ್ನಿಸ್ತಾ ಇದೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಅನ್ನಿಸ್ತಾ ಇದೆ ಅಲ್ಲ. ಯಮ್ಮಿ. ನಿನ್ನ ಮಕ್ಕ ಕ್ಯಾಪ್ಚರ್ ಮಾಡ್ಕೋ. ಬೇಡ, ಸಖತ್ತಾಗಿದೆ ಅಪ್ಪಿ. ಏನ್ ಮಾಡಿದೆ? ಬೇಕಿತ್ತಾ? ನೋಡಿ ಎಲ್ಲೆಲ್ಲಿ ಹಾಕ್ದೆ ನೀನು. ಅಮ್ಮಂಗೆ ಇಷ್ಟ ಅಂತ ತಗೊಬಂದೆ, ಕ್ಯಾಪ್ಚರ್ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಸರಿನಾ? ಸರಿನಾ? ಅಮ್ಮಂಗೆ ಪ್ರೀತಿಯಿಂದ ತಂದು ಕೊಡ್ಬೋದಿತ್ತಲ್ಲ. ನಾಚಿಕೆನಾ? ಶೈ ಫೀಲಾ? ಶೈ ಫೀಲೇನೋ? ವಾಟರ್ ಟ್ಯಾಂಕ್ ಎಲ್ಲ ಎಲ್ಲಿದೆ? ಟ್ಯಾಪ್ ಇಲ್ಲ, ವಾಟರ್ ಟ್ಯಾಂಕ್ ಇಲ್ಲ. ಎಂತ ಆಗ್ಬೇಕೀಗಲ್ಲಿ? ನಿಂದು ಎಕ್ಸ್ಪೆರಿಮೆಂಟ್ ತೋರಿಸೋ ಮಾರಾಯ ಚಿನ್ನಮ್ಮ. ಯಾರಿಗೆ ಗೊತ್ತು ಫೋನಲ್ಲಿದೆ ಅಂತ? ಮೋಟ್ರ್ ಜಾಮ್ ಇದೆಯೋ? ಹೊಸದ ಇದು. ಒಂದು ಸೈಡ್ ಲೀಡ್ ಕಟ್ ಆಗಿದೆ, ಜಾಮ್ ಇದೆ. ಇಲ್ಲೇ ತಂದಿದ್ದೇನೋ ಅದು, ಅಂಕೋಲದಲ್ಲಿ. ಮಾಡಿದ್ದಾನೆ. ಏನು ಮಾಡಿದೆ ಚಿಂಟು? ಅದಕ್ಕೇನೆ ನಾನು ಹೇಳಿದ್ದು, ತಂದಿದ್ದು ನಾ ಮುಟ್ಟಬೇಡ. ನಾನೇನ್ ಮಾಡಿದ್ದೆ? ಎಲೆಕ್ಟ್ರಿಷಿಯನ್ಗೆ ನಾನು ಹಿಂಗೆ ಗೊತ್ತಾಗತ್ತೆ. ನಾನೇನ್ ಮಾಡ್ತೀನಿ? ಏನೋ ಮಾಡಿದ್ದೆ ಅಂತಲ್ಲ. ಹಂಗಿತ್ತಿರ್ಬೇಕು. ಇಟ್ಕೊಂಡಂಗೆ ಎಂತ ಇಟ್ಕೊಂಡಿದ್ದೀನಿ.
ಪ್ರೀಮಿಯರ್. ಪ್ರೀಮಿಯರ್ ಅಂತ. ಏನು ಮಾಡುವಾಗ ಈಗ ನನ್ನ ಪೇಜ್ ವ್ಯೂವರ್ಸ್‌ಗೆಲ್ಲ ಇವಾಗ ಕಾಡ್ತಾ ಇರೋ ಪ್ರಶ್ನೆ ಒಂದೇ. ಇವ್ರು ಯಾರು? ಹೊಸ ಎಂಟ್ರಿ ನನ್ನ ವ್ಲಾಗಲ್ಲಿ ಅಂತ ಅಲ್ಲ. ಹೇಳ್ತೀನಿ ಬನ್ನಿ. ಇವ್ರು ಬಂದು ಎಲೆಕ್ಟ್ರಿಷಿಯನ್ ಅಬ್ಬಿ ಅಂತ. ಸೊ ನಮ್ಮ ಮನೆದು ಏನೇ ಎಲೆಕ್ಟ್ರಿಕ್ ಇಶ್ಯೂಸ್ ಇರ್ಲಿ, ಏನೇ ಇರ್ಲಿ, ಸೊ ಅಭಿನೇ ಬಂದ್ ಮಾಡ್ಕೊಡೋದು. ಸೊ ಇವತ್ತು ಸಹ ನಾನು ಕರೆದಿದ್ದೆ. ಯಾಕೆ ಅಂದ್ರೆ ಚಿಂಟು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ. ಅವನೊಂದು ಮಾಡೆಲ್ ಪ್ರಿಪೇರ್ ಮಾಡ್ಬೇಕು. ಸೊ ಅದಕ್ಕೆ ಬ್ಯಾಟ್ರಿ ಥಿಂಗು, ವೈರಿಂಗ್ ಥಿಂಗ್ಸ್ ಎಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಅಭಿ ಬಂದ್ ಮಾಡ್ಕೊಡು. ಚಿಂಟುಗ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡು ಅಂತ ಹೇಳಿದ್ದೆ. ಸರಿ ಅಕ್ಕ ಆಯ್ತು ಅಂದ್ಬಿಟ್ಟು ಬಂದಿದ್ದಾನೆ. ಸೊ ಇಬ್ರು ನೋಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಬಿಡ್ಬೇಕು ಅಂತ. ನನಗಂತೂ ತಲೆ ಹೂಡ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ. ಸದ್ಯ ಬನ್ನಿ ಅವ್ರೀಗ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ದೀಪ ಹಚ್ಚುವುದರ ಮೂಲಕ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ. ದೀಪ ಹಚ್ಚುತ್ತೇನೆ. ಬರ್ಡೇ ಕ್ಯಾಂಡಲ್ ಅಲ್ಲ ಅದಕ್ಕೆ. ನೋಡು ಎಷ್ಟು ಉಫ್ ಅಂದ್ರೆ ಸಾಕಾಗ್ತದೆ. ಬಿಡ ಪೆನ್ಸಿಲ್ ಬೇಕಾ? ಎಷ್ಟು ಕೂತ್ರೆ ಸಾಕಲ್ಲ. ಒಂಚೂರು ಒಳಗೆ ಹೋದ್ರೆ ನಡೆಯುತ್ತೆ. ಅಲ್ಲಿ ಮೋಟಾರ್ ಫಿಕ್ಸ್ ಮಾಡ್ಬೇಕು, ಮತ್ತೆ ಸೆನ್ಸರ್ ಫಿಕ್ಸ್ ಮಾಡ್ಬೇಕು, ಏನೇನೋ ಇದೆ ಗೈಸ್. ಸೊ ಅದನ್ನೆಲ್ಲ ಮಾಡಿಸ್ಕೊತಾ ಇದ್ದಾನೆ. ಅಂಡ್ ಅದೆಲ್ಲ ವರ್ಕ್ ಆಗುತ್ತಾ ಅಂತಾನು ಕ್ರಾಸ್ ಚೆಕ್ ಮಾಡ್ಬೇಕು. ಸೊ ಆ ಪ್ರಾಸೆಸ್ ಅಲ್ಲಿ ಇದ್ದೀವಿ. ಇದೇನ್ ಫೈನಲ್ ಸ್ಟೇಜ್ ಅಲ್ಲ, ಇನ್ನು ತುಂಬಾನೇ ಇದೆ. ಇವತ್ತು ಏನಿರಲ್ಲ, ಏನಾಗತ್ತೆ ಅಂತೆಲ್ಲ ನೋಡಿ ಮತ್ತೆ ಸಾಮಾನುಗಳು ತಂದು ಮಾಡ್ಬೇಕಾಗತ್ತೆ. ಹಾಗಾಗಿ ಇದು ಫಸ್ಟ್ ಅಟೆಂಪ್ಟು. ಹೇಗ್ ಮಾಡೋದು, ಹೆಂಗ್ ಮಾಡಿದ್ರೆ ಆಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಹತ್ತತ್ರ 1 ವಾರ ಆಯ್ತು ಗೈಸ್ ನಾನ್ ವೆಜ್ ತಿಂದಿಲ್ಲ. ಯಾಕೆ ಅಂದ್ರೆ ಚಿಂಟು ಅವ್ರ ಪಪ್ಪ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾನೆ. ಹಾಗಾಗಿ ಸೊ ಅವ್ನು ಬರೋ ತನಕ ತಿನ್ನೋ ಹಾಗಿಲ್ಲ. ನಾನ್ ವೆಜ್ ತಿಂತಾ ಇಲ್ಲ. ಹಾಗಾಗಿ ಚಿಂಟುಗೆ ಏನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ. ಮತ್ತು ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ದು ಐಟಮ್ಸ್ ಎಲ್ಲ ತರೋದಿದೆ. ಅದನ್ನೆಲ್ಲ ತೊಗೊಬರೋಣ ಅಂದ್ಬಿಟ್ಟು ಇವಾಗ ಟೌನ್ಗೆ ಹೋಗ್ತಾ ಇದ್ದೀವಿ. ಚಿಂಟುಗೆ ಹುಷಾರಿಲ್ಲ, ಲೈಟಾಗಿ ಫೀವರಿಶ್ ಇದ್ದಾನೆ. ಬಿಕಾಸ್ ಅವನಿಗೆ ಓದ್ಕೊಳ್ಳೋದು ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಬೆಳಗ್ಗೆ ಬೇಗ ಹೇಳ್ತಾನೆ, ಓದ್ತಾನೆ, ತುಂಬ ಕಷ್ಟಪಡ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಫೀವರಿಶ್ ಇದೆ. ಸೊ ಬೇಡ ಅಂತ ಹೇಳ್ತಾ ಇದ್ದೀನಿ, ಆದರೂ ಇಲ್ಲ ಅಮ್ಮ ಡಸ್ಟ್ ಅಲರ್ಜಿ, ಹೋಗೋಣ. ಸೊ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀವಿ. ಹೇ ಗಾಯ್ಸ್, ನೋಡಿ ಎಷ್ಟು ಚಂದಾಗಿ ಸನ್ಸೆಟ್ ಆಗ್ತಾ ಇದೆ. ಈ ಕಡೆ ನೋಡಿ ಚಂದ್ರ, ಆಫ್ ಮೂನ್, ಸಖತ್ತಾಗಿದೆ ಅಲ್ಲ. ವಾವ್, ನಂಗಂತೂ ತುಂಬ ಇಷ್ಟ ಆಯಿತು. ಆ ಕಡೆ ಸಮುದ್ರ ಇದೆ ಗೈಸ್. ಏನು ಏನೋ ಅಂಕೋಲ ಬಂದ್ವಾ, ಏನೋ ಹೋಗ್ತಾ ಇತ್ತು, ಫುಲ್ ಡಿ.ಜೆ ಸೌಂಡು. ಏನು ಅಂತ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಂಗೇನು ಅರ್ಥ ಆಗ್ತಾ ಇಲ್ಲ ಇದೇನು ಅಂತ. ಬಟ್ ಸ್ಟಿಲ್ ನೋಡೋಣ, ಅದು ಪಾಸ್ ಆಗೋ ತನಕ ಇದ್ದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಅಲ್ಲೇ ನಿಂತ್ಕೊಂಡ್ವು. ನಮ್ಮ ಅಂಕೋಲಾದಲ್ಲಿ ಈ ರೀತಿ ಡಿ.ಜೆ ಹಾಕೊಂಡು ಮೂರ್ತಿಗಳನ್ನ ಕೂರ್ಸೋದು, ಲೈಕ್ ಅವನ್ನೆಲ್ಲ ಆಡಿಯೋ ಕಾಲ್ ವಿಸರ್ಜನೆ ಮಾಡೋದು, ಇದೆಲ್ಲ ಕಾಮನ್ ಗೈಸ್. ಪ್ರತಿಯೊಂದು ಮೂರ್ತಿಗಳ್ನು ಕೂರಿಸ್ತಾರೆ. ಅದು ಸ್ಟಾರ್ಟ್ ಆಗೋದು ಮೋಸ್ಟ್ಲಿ ಗಣೇಶ ಮೂರ್ತಿಯಿಂದ ಅನ್ಸತ್ತೆ. ಅದಾದ್ಮೇಲೆ ನವರಾತ್ರಿ ಮಾಡ್ತಾರೆ. ಪ್ರತಿಯೊಂದುನು, ಮತ್ತೆ ಕೃಷ್ಣಂದಂತೂ 2-3 ಸಲ ಕೂರ್ಸಿರ್ತಾರೆ. ಯಾವ್ಯಾವಾಗ ಏನೇನು ಅಂತಾನೆ ಗೊತ್ತಾಗೋದಿಲ್ಲ. ಸೊ ಇವತ್ತು ಸಹ ಇಲ್ಲಿ ಬರ್ತಾ ಇರೋದು ಕೃಷ್ಣ ಮೂರ್ತಿ, ಆ ಕಡೆದು ರಾಧೆ ಅನ್ಸತ್ತೆ. ಸೊ ಈ ರೀತಿ ಥೀಮ್ ಅಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕೆ. ಬನ್ನಿ, ನಿಮ್ಗೂ ಆದ್ರೆ ಹತ್ರದಿಂದ ತೋರಿಸ್ತೀನಿ. ಬಟ್ ತುಂಬಾ ಜನ ಇರೋದ್ರಿಂದ ಅಲ್ಲೆಲ್ಲ ನಮ್ ಚಿಂಟು ಇಲ್ಲಿ ನಿಂತ್ಕೊಳ್ಳಲ್ಲ ಒಬ್ನೇ ಅಂತ ಹೇಳ್ತಾನೆ. ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ.
ಅಮ್ಮಂಕೋಲದಲ್ಲಿ ನಾವು ಫಸ್ಟ್ ಹೋಟೆಲ್‌ಗೆ ಪ್ರಿಫರ್ ಮಾಡೋದು ಅಂದ್ರೆ ಸಪ್ನಾ ಹೋಟೆಲು. ತುಂಬಾ ಚೆನ್ನಾಗಿರತ್ತೆ. ಇದು ಪ್ಯೂರ್ ವೆಜ್ ಹೋಟೆಲು. ಸೊ ಹಾಗಾಗಿ ಇಲ್ಲೇ ಬಂದಿದ್ದೀವಿ. ಈಗ ನಾನು ಚಿಂಟು ಫಸ್ಟು ಮಶ್ರೂಮ್ ಮಂಚೂರಿಯನ್ನ ಆರ್ಡರ್ ಮಾಡಿದ್ದೀವಿ. ಆಮೇಲೆ ಒಂದು ಫ್ರೈಡ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೇವೆ. ಬನ್ನಿ ಇವಾಗ ಮಶ್ರೂಮ್ ಮಂಚೂರಿನ ತಿನ್ನೋಣ. ಜ್ಯೂಸ್ ನಮ್ ಚಿಂಟು ಜೊತೆಗೆ ಅಮ್ಮ ಶೇವ್ ಪುರಿ ಟ್ರೈ ಮಾಡ್ತೀನಿ ಅಂದ. ಸರಿ ಪುಟ್ಟ ಆಯ್ತು ಅಂದ್ಬಿಟ್ಟು ಅದನ್ನು ಆರ್ಡರ್ ಮಾಡಿದ್ವು. ಸೊ ಫಸ್ಟ್ ನೋಡಿ ಇವಾಗ ಶೇವ್ ಪುರಿನೇ ಬಂದಿದೆ. ಬಿಸಿ ಇದೆ. ಬಿಸಿ. ಓಕೆನಾ? ತಿನ್ನು ನೀನು. ಗೈಸ್ ಶೇವ್ ಪುರಿ ತುಂಬಾ ಚೆನ್ನಾಗಿತ್ತು. ನಮ್ ಚಿಂಟು ಇನ್ನೊಂದು ಪ್ಲೇಟ್ ಬೇಕು ಅಂತ ಇದ್ದ. ಪುಟ ಈಗ ಬೇಡ ಫಸ್ಟ್ ಮಶ್ರೂಮ್ ಮಂಚೂರಿಯನ್ ತಿಂದು ಖಾಲಿ ಮಾಡು. ಆಮೇಲೆ ಫ್ರೈಡ್ ರೈಸು ತಿನ್ಬೇಕು ಅಲ್ಲ. ಸೊ ಇವತ್ತು ಹೆವಿ ಆಗುತ್ತೆ. ಇನ್ನೊಂದ್ ದಿನ ಬರ್ತೀವಲ್ಲ ಅವಾಗ ತಕ್ಕೊಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತು ಅಮ್ಮ ಅಂತ ಹೇಳ್ದ. ಜೊತೆಗೆ ಜ್ಯೂಸ್ ಬೇಕು ಅಂದ. ಅದಕ್ಕೇನೆ ಬಿಂದು ಜೀರಾ ಜೀರಾ ಜ್ಯೂಸ್‌ನ ಆರ್ಡರ್ ಮಾಡಿದ್ವು. ಅವ್ನಿಗೆ ಹೇಳ್ದೆ ಫ್ರೂಟ್ ಜ್ಯೂಸ್ ತಗೋ ಅಂತ. ಬಟ್ ಅವನು ಫ್ರೂಟ್ ಜ್ಯೂಸ್ ಬೇಡ ಅಮ್ಮ ಜೀರಾ ಕುಡಿತೀನಿ ಅಂದ. ಬಿಕಾಸ್ ತುಂಬಾ ದಿನ ಆಗಿದೆ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡ್ದು. ಹಾಗಾಗಿ ಜೀರಾ ತಗೋತೀನಿ ಅಂತ ಹೇಳ್ದ. ಸರಿ ಆಯ್ತು ಅಂದ್ಬಿಟ್ಟು ಒಂದು ಜೀರಾ ತಕ್ಕೊಟ್ಟೆ. ಸೊ ಅಮ್ಮ ಮಗ ಹೀಗೇನೆ ಒಂದೊಂದೇ ಆರ್ಡರ್ ಮಾಡ್ತೀವಿ. ಇಬ್ರುನು ಅರ್ಧ ತಿಂತೀವಿ. ಆಲ್ಮೋಸ್ಟ್ ಒಂದು 60% ಅವ್ನು ತಿಂತಾನೆ, 40% ನಾನ್ ತಿಂತೀನಿ. ಇಲ್ಲ ಇನ್ನೂ ಕಮ್ಮಿನೂ ಇರ್ಬೋದು. ಬಟ್ ಇಬ್ರು ಶೇರಿಂಗ್ ಅಲ್ಲಿ ತಿಂತೀವಿ. ಸೊ ಅದಾದ್ಮೇಲೆ ಇಲ್ಲೇ ಫ್ರೈಡ್ ರೈಸ್ ತಿನ್ನೋಣ ಅಂತ ನೋಡಿದ್ವು. ನಮ್ ಚಿಂಟುಗೆ ಎಲ್ಲೇ ಹೋದ್ರುನು ಮೈಲ್ಡ್ ಆಗಿರೋ ಫ್ರೈಡ್ ರೈಸ್ ಇಷ್ಟ ಆಗಲ್ಲ. ಪ್ಲೇನ್ ವೆಜ್ ಫ್ರೈಡ್ ರೈಸ್ ಇಷ್ಟ ಆಗಲ್ಲ. ಅವ್ನಿಗೆ ಸೆಸ್ವಾನ್ ಫ್ರೈಡ್ ರೈಸೇ ಇಷ್ಟ. ಇಲ್ಲಿ ಆರ್ಡರ್ ಮಾಡಿದ್ವು ಬಟ್ ಅದು ಸೆಸ್ವಾನ್ ಸಿಗಲ್ಲ ಅಂದ್ರು. ಅದಕ್ಕೇನೆ ನಾವು ಇನ್ನೊಂದು ಹೋಟೆಲ್‌ಗೆ ಹೋದ್ವು. ಇದು ಕಾಮತ್ ಪ್ಲಸ್ ಅಂತ. ಅದೇ ಲೈನಲ್ಲಿ ಬರುತ್ತೆ ಅಂಡ್ ಅಂಕೋಲಾದಲ್ಲೇ. ಇಲ್ಲೂ ಚೆನ್ನಾಗಿರತ್ತೆ. ಸೊ ಇದು ಬಂದು ವೆಜ್ಜು ಇದೆ ಇಲ್ಲಿ, ನಾನ್ ವೆಜ್ಜು ಇದೆ. ನಾನ್ ವೆಜ್ ಬಂದು ಬೇರೆ ಕಡೆ ಹೋಗ್ಬೇಕು ಬ್ಯಾಕ್ ಸೈಡು ಸೆಗ್ಮೆಂಟು. ಇಲ್ಲಿ ಬಂದು ವೆಜ್ಜು. ಇದು ಸಹ ಪ್ಯೂರ್ ವೆಜ್ ಸೆಗ್ಮೆಂಟೇ. ಇಲ್ಲಿ ನಾವು ಸೆಸ್ವಾನ್ ಫ್ರೈಡ್ ರೈಸ್‌ನ ಆರ್ಡರ್ ಮಾಡಿ ತಗೊಂಡ್ವು. ಬಟ್ ಸೆಸ್ವಾನ್ ಫ್ರೈಡ್ ರೈಸು ಆಕ್ಚುಲಿ ನಮ್ಮ ರೆಸಾರ್ಟಲ್ಲಿ, ನಮ್ಮ ಹೋಟೆಲ್ ಲಿವ್ ಇನ್ ವೇಜಲ್ಲಿ ಸಿಗುತ್ತಲ್ಲ, ಆ ರೀತಿ ತುಂಬಾನೇ ಖಾರವಾಗಿ ಎಲ್ಲ ಇರ್ಲಿಲ್ಲ. ಮೈಲ್ಡ್ ಆಗಿತ್ತು. ಕಂಪ್ಯಾರಿಟಿವ್ಲಿ ವೆಜ್ ಫ್ರೈಡ್ ರೈಸ್‌ಗಿನ್ನ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋದ್ ಬಿಟ್ರೆ, ಪ್ಯೂರ್ ಸೆಸ್ವಾನ್ ತರ ಏನ್ ಅನ್ನಿಸ್ಲಿಲ್ಲ ನನ್ಗೆ. ಬಟ್ ಏನೋ ತಿನ್ಬೇಕಲ್ಲ. ಸೊ ತಿಂದ್ವು. ತಿಂದ್ಬಿಟ್ಟು ಈಗ ಮನೆಗ್ ಹೋಗ್ಬೇಕು. ಸೊ ಈ ವ್ಲಾಗ್ ಹೇಗ್ ಅನ್ನಿಸ್ತು ನಿಮ್ಗೆ ಅಂತ ನನ್ಗೆ ಹೇಳಿ. ಅಮ್ಮ ಮಗ ಹಿಂಗೆ ತಿನ್ಕೊಂಡು ಸುತ್ತಾಡ್ಕೊಂಡು ಇದ್ದೀವಿ. ಹೋಪ್ ಸೊ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಆಯ್ತಾ ಗೈಸ್? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್ ಗೈಸ್. ಶುಭರಾತ್ರಿ. ಚಿಕನ್ ಸಿಗುವ ಥರ ಬರಲ್ಲ ಅದ ನನಗೆ ಸಿಗುವ ಥರ ಅನ್ನಿಸ್ತಾ ಇದೆ ಖಾರದ ಪುಡಿ ಹಾಕಿರೋ ಥರ ಇದೆ